ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಫ್ರೈಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ರಾತ್ರಿನೇ ಬಾದಾಮಿ ಮತ್ತು ದ್ರಾಕ್ಷಿನ ನನಗೆ ಆದ್ಯನ 5 ನೆನೆಸಿಟ್ಟಿದ್ದೆ. ಸೊ ಅದೇ ಇನ್ನೂ ಮಲಗಿದ್ದಾಳೆ. ಸೊ ಈಗಂತೂ ಸಮ್ಮರ್ ಹಾಲಿಡೇ, ಆದ್ಯನ ರುಟೀನೇ ಚೇಂಜ್ ಆಗೋಗ್ಬಿಟ್ಟಿದೆ. ರಾತ್ರಿ ಮಲಗೋದು ಲೇಟು, ಬೆಳಗ್ಗೆ ಎದ್ದೇಳೋದು ಲೇಟು. ಸರಿ, ಅವಳು ಎದ್ದೇಳೋಷ್ಟರಲ್ಲಿ ನಾನು ಬೇಗ ಕೆಲಸ ಮುಗಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಈಗ ಬಾದಾಮಿ ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೀನಿ. ಸೊ ಇನ್ನು ಹಸ್ಬೆಂಡ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಬೇಕು. ಅವ್ರು ಒಂದು ಕಡೆ ಕಾಫಿ ಮಾಡಿಕೊಡು ಅಂತ ಹೇಳ್ತಿದ್ರು. ಬಾದಾಮಿ ತಿನ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಸಮಾಧಾನ ಮಾಡಿ ಸೊ ಈಗ ಕಾಫಿ ಮಾಡಿಕೊಂಡು ಇಬ್ಬರು ಕುಡಿತಾ ಇದ್ದೀವಿ. ಸೊ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ಲೀಸ್ ಹೊಸಬ್ರು ಕೂಡ ನೋಡ್ತಾ ಇರ್ತೀರಾ, ವಿಸಿಟ್ ಮಾಡಿರ್ತೀರ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ಮೇಲೆ ಡೈಲಿ ವ್ಲಾಗ್ನ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ನು ಬೆಳಗ್ಗೆ 9 ಗಂಟೆಗೆ ಎಲ್ಲ ಕೆಲಸ ಮಾಡಿ ಮುಗಿಸಿ ನಾನು ಆದ್ಯ ಹಸ್ಬೆಂಡ್ 3 ಜನ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ವಯಲಿ ಕಾವಲ್ ಹತ್ರ ಟಿ ಇದೆಯಲ್ಲ, ತಿರುಮಲ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಯಾಕೋ ನನಗೆ ದೇವಸ್ಥಾನ ಹೋಗಬೇಕಂತ ಅನಿಸ್ತು. ಲಾಸ್ಟ್ ವೀಕೇ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ನೆಕ್ಸ್ಟ್ ಸ್ಯಾಟರ್ಡೇ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇವತ್ತು ಅಮಾವಾಸ್ಯೆ ಬೇರೆ, ಎಷ್ಟು ರಶ್ ಇರುತ್ತೋ ಗೊತ್ತಿಲ್ಲ. ನೋಡಿ ಗೈಸ್, ಎಷ್ಟು ರಶ್ ಇದೆ. ಸೊ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಸೊ ಹಾಗಾಗಿ ಈಚೆಯಿಂದನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಾವಂತೂ ತಿರುಪತಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ನನಗೂ ವಾಮಿಟು, ಟ್ರಾವೆಲ್ ಅಂದರೆ ಆದ್ಯನಿಗೂ ವಾಮಿಟು. ಹಾಗಾಗಿ ನಾನು ತಿರುಪತಿ ನೋಡಲೇ ಇಲ್ಲ ಲೈಫಲ್ಲಿ ಇದುವರೆಗೂ. ಸೊ ಹಾಗಾಗಿ ಅಲ್ಲಂತೂ ಹೋಗೋಕ್ಕಾಗಲ್ಲ. ಇಲ್ಲಾದರೂ ದೇವ್ರನ್ನ ಕಣ್ಣು ತುಂಬಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋದರೆ ಸೊ ಇಷ್ಟೊಂದು ರಶ್ ಇರುತ್ತೆ ಅಂತ ಖಂಡಿತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ರಶ್ ಇತ್ತು. ಸ್ವಲ್ಪ ಜನನ ಬಿಟ್ಟು ಕಳಿಸ್ತಿದ್ರು. ಸೊ ಅದಾದಮೇಲೆ ಒಳಗಡೆ ಹೋದ್ಮೇಲೆ ದರ್ಶನ ಬೇಗನೆ ಆಯಿತು. ಇವತ್ತೇನೋ ಪೂಜೆ ಕೂಡ ಮಾಡ್ತಿದ್ರು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗಂತೂ ತುಂಬ ಖುಷಿಯಾಯಿತು ಇವತ್ತು ಈ ಟೆಂಪಲ್ಗೆ ಬಂದಿರೋದು. ಸೊ ನಾನು ಸೆಕೆಂಡ್ ಟೈಮ್ ಈ ಟೆಂಪಲ್ಗೆ ಬಂದಿರೋದು, ಆದ್ಯ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಸೊ ಇನ್ನು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಕವ ಅಂತಾಯಿತು ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಬಂದ್ವಿ. ಆದ್ಯ ಇಡ್ಲಿ ಬೇಕು ಅಂತ ಹೇಳಿದ್ರು, ನನ್ನ ಹಸ್ಬೆಂಡ್ ಚೋಚೋಬಾತ್ ಖಾರಬಾತ್ ತೊಗೊಂಡ್ರು. ಹಾಗೆ ನಾನು ಮಸಾಲೆ ದೋಸೆ, ಎಲ್ಲಾದರೂ ಹೊರಗಡೆ ಹೋದರೆ ನನಗೇನೋ ಗೊತ್ತಿಲ್ಲ, ಮಸಾಲೆ ದೋಸೆ ತಿನ್ನಬೇಕಂತ ಆಸೆ. ಸೊ ಹಾಗಾಗಿ ನಾನು ಮಸಾಲೆ ದೋಸೆನ ಆರ್ಡ್ರ್ ಮಾಡಿದ್ದೀನಿ. ಇವತ್ತು ಫಸ್ಟ್ ಟೈಮ್ ನನ್ನ ಮಗಳು ನಾನೇ ತಿಂತೀನಿ ಅಂತ ಹೇಳ್ತಾ ಇದ್ದಾಳೆ. ಯಾವ ದೇವ್ರ ಬುದ್ಧಿ ಕೊಡ್ತೋ ಗೊತ್ತಿಲ್ಲ. ಸೊ ಬಿಕಾಸ್ ಯಾವಾಗಲೂ ಹಸ್ಬೆಂಡೇ ತಿನ್ನಿಸ್ತಾರೆ, ನೀನು ತಿನ್ನು ನಾನು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವರೇ ತಿನ್ನಿಸೋದು ಹೋಟ್ಲಿಗೆ ಬಂದರೆ. ಸೊ ಇವತ್ತು ಅವಳೇ ತಿಂತೀನಿ ಅಂದ್ಲಲ್ಲ, ಹಸ್ಬೆಂಡ್ಗೂ ಖುಷಿ. ಸೊ ಇನ್ನು ನಂದು ಮಸಾಲೆ ದೋಸೆ ಬರೋಕ್ಕೆ ಒಂಚೂರು ಲೇಟ್ ಆಯಿತು. ಹಾಗಾಗಿ ಆದ್ಯ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂತಾಯಿದ್ಲು. ಸೊ ಇವತ್ತು ನನಗೆ ನಾಷ್ಟ ಮಾಡೋ ಕೆಲಸ ತಪ್ಪಿತು. ಹಸ್ಬೆಂಡ್ ಪಾಪ ಹೋಗಿ ಏನು ಮಾಡ್ತೀಯ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡಿಸಿದ್ದು. ಸೊ ಇನ್ನು ಅದೇ ಏನೋ ತರಲೆ ಮಾಡ್ತಾಯಿದ್ಲು. ನಂದಿನ್ನೂ ಆರ್ಡ್ರ್ ಮಾಡಿರೋಂಥ ಮಸಾಲೆ ದೋಸೆ ಬಂದಿರಲಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಈ ಥರ ಫ್ಯಾಮಿಲಿ ಜೊತೆ ಹೊರಗಡೆ ಬರೋದು ತುಂಬಾ ಖುಷಿ. ಸೊ ನನಗಂತೂ ಇವತ್ತು ತುಂಬಾ ಇಷ್ಟ ಆಯಿತು. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಫ್ಯಾಮಿಲಿ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ. ಇನ್ನು ಹಸ್ಬೆಂಡ್ ಕೇಸರಿ ಬಾತು ಉಪ್ಪಿಟ್ಟು ತೊಗೊಂಡಿದ್ರಲ್ವ, ಹಾಗಾಗಿ ಒಂದು ಸ್ಪೂನ್ ತಿನ್ಸಿದ್ರು ಸ್ವೀಟ್ ಅಂತ. ಬೇಡ ಅಂತ ಹೇಳಿದ್ರು, ಯಾವಾಗಲೂ ಬೇಡ ಅಂತಲೇ ಇರ್ತೀಯ ಅಂತ. ಸೊ ಬೈದರು. ಇನ್ನು ತಿಂಡಿ ತಿಂದ್ಕೊಂಡು ಈಗ ಮನೆ ಕಡೆ ಹೊರಡಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.